ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಗತ್ತಿನ ಅತ್ಯಂತ ಅದ್ಭುತವಾದ ಮಾನವ ನಿರ್ಮಿತ ಕಟ್ಟಡಗಳು ಮತ್ತು ಸ್ಮಾರಕಗಳು ಯಾವುವು ಎಂದು ನಿಮಗೆ ಗೊತ್ತೇ? 2007ರಲ್ಲಿ ನಡೆದ ಜಾಗತಿಕ ಮತದಾನದ ಮೂಲಕ ಜಗತ್ತಿನ ಹೊಸ 7 ಅದ್ಭುತಗಳನ್ನು ಆಯ್ಕೆ ಮಾಡಲಾಯಿತು. ವಿಶ್ವದಾದ್ಯಂತ ಕೋಟ್ಯಾಂತರ ಜನರು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಈ 7 ಅದ್ಭುತಗಳು ಮಾನವನ ಸೃಜನಶೀಲತೆ, ವಾಸ್ತುಶಿಲ್ಪ, ಇಂಜಿನಿಯರಿಂಗ್, ಇತಿಹಾಸ ಮತ್ತು ಸಂಸ್ಕೃತಿಯ ಅದ್ಭುತ ಸಾಧನೆಗಳನ್ನು ಪ್ರತಿನಿಧಿಸುತ್ತವೆ. ಬನ್ನಿ, ಜಗತ್ತಿನಾದ್ಯಂತ ಒಂದು ಅದ್ಭುತ ಪ್ರಯಾಣ ಕೈಗೊಂಡು ಈ 7 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಚೀನಾದ ಮಹಾಗೋಡೆ. ಚೀನಾದ ಉತ್ತರ ಭಾಗದಲ್ಲಿ ಸಾವಿರಾರು ಕಿಲೋಮೀಟರ್ಗಳಷ್ಟು ವಿಸ್ತರಿಸಿರುವ ಚೀನಾದ ಮಹಾಗೋಡೆ ಮಾನವ ನಿರ್ಮಿತ ಅತ್ಯಂತ ಅದ್ಭುತ ರಚನೆಗಳಲ್ಲಿ ಒಂದು. ಸುಮಾರು 2000 ವರ್ಷಗಳ ಹಿಂದೆ ಇದರ ನಿರ್ಮಾಣ ಆರಂಭವಾಯಿತು. ವಿವಿಧ ಚೀನಿ ರಾಜವಂಶಗಳ ಅವಧಿಯಲ್ಲಿ ಗೋಡೆಯ ಹಲವು ಭಾಗಗಳನ್ನು ನಿರ್ಮಿಸಿ ವಿಸ್ತರಿಸಲಾಯಿತು. ಆಕ್ರಮಣಗಳಿಂದ ಪ್ರದೇಶಗಳನ್ನು ರಕ್ಷಿಸುವುದು ಹಾಗೂ ವ್ಯಾಪಾರ ಮತ್ತು ಜನರ ಸಂಚಾರವನ್ನು ನಿಯಂತ್ರಿಸುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು. ಇಂದು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ಐತಿಹಾಸಿಕ ಗೋಡೆಯನ್ನು ವೀಕ್ಷಿಸಲು ಬರುತ್ತಾರೆ. ಪೆಟ್ರಾ ಜೋರ್ಡಾನ್. ಜೋರ್ಡನ್ನ ದಕ್ಷಿಣ ಭಾಗದ ಪರ್ವತಗಳ ನಡುವೆ ಇರುವ ಪೆಟ್ರಾ ತನ್ನ ವಿಶಿಷ್ಟ ವಾಸ್ತುಶಿಲ್ಪಕ್ಕಾಗಿ ಪ್ರಸಿದ್ಧವಾಗಿದೆ. ಗುಲಾಬಿ ಬಣ್ಣದ ಮರಳುಗಲ್ಲು ಬಂಡೆಗಳನ್ನು ಕೆತ್ತಿ ನಿರ್ಮಿಸಲಾದ ಕಟ್ಟಡಗಳು ಪೆಟ್ರಾದ ಪ್ರಮುಖ ಆಕರ್ಷಣೆ. ಒಂದು ಕಾಲದಲ್ಲಿ ಪೆಟ್ರಾ ನಬಟಿಯನ್ ನಾಗರಿಕತೆಯ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಇಲ್ಲಿನ ಅತ್ಯಂತ ಪ್ರಸಿದ್ಧ ಕಟ್ಟಡವೆಂದರೆ ಆಲ್ ಕಜ್ಜೆ. ಇದನ್ನು ಸಾಮಾನ್ಯವಾಗಿ ದಿ ಟ್ರೆಜರಿ ಎಂದು ಕರೆಯಲಾಗುತ್ತದೆ. ಅದರ ಗುಲಾಬಿ ಬಣ್ಣದ ಕಲ್ಲಿನ ವಾಸ್ತುಶಿಲ್ಪದಿಂದಾಗಿ ಪೆಟ್ರಾವನ್ನು ರೋಸ್ ಸಿಟಿ ಎಂದು ಕರೆಯಲಾಗುತ್ತದೆ. ಇನ್ನು ಮೂರನೆಯದಾಗಿ ಕ್ರೈಸ್ಟ್ ದಿ ರಿಡೀಮರ್. ಇದು ಬ್ರೆಜಿಲ್ನಲ್ಲಿದೆ. ಬ್ರೆಜಿಲ್ನ ರಿಯೋ ಡಿ ಜನೈರೋ ನಗರದ ಮೇಲಿರುವ ಕ್ರೈಸ್ಟ್ ದಿ ರಿಡೀಮರ್ ವಿಶ್ವದ ಅತ್ಯಂತ ಪ್ರಸಿದ್ಧ ಪ್ರತಿಮೆಗಳಲ್ಲಿ ಒಂದು. ಮೌಂಟ್ ಕೋರ್ಕೋವಾಡೋ ಪರ್ವತದ ಮೇಲೆ ಕೈಗಳನ್ನು ಚಾಚಿಕೊಂಡು ನಿಂತಿರುವ ಏಸು ಕ್ರಿಸ್ತನ ಈ ಬೃಹತ್ ಪ್ರತಿಮೆ ರಿಯೋ ನಗರವನ್ನು ಮೇಲಿನಿಂದ ನೋಡುತ್ತಿರುವಂತೆ ಕಾಣುತ್ತದೆ. 1931ರಲ್ಲಿ ಪೂರ್ಣಗೊಂಡ ಈ ಪ್ರತಿಮೆ ಇಂದು ರಿಯೋ ಡಿ ಜನೈರೋ ಮತ್ತು ಬ್ರೆಜಿಲ್ನ ಪ್ರಮುಖ ಸಂಕೇತವಾಗಿದೆ. ಇಲ್ಲಿಂದ ನಗರದ ಪರ್ವತಗಳು, ಸಮುದ್ರ ತೀರ ಮತ್ತು ಸುಂದರ ದೃಶ್ಯಗಳನ್ನು ವೀಕ್ಷಿಸಬಹುದು. ಇನ್ನು ನಾಲ್ಕನೆಯದಾಗಿ ಮಚ್ಚು ಪಿಚ್ಚು. ಪೆರುವಿನ ಅಂಡೀಸ್ ಪರ್ವತಗಳ ಎತ್ತರದಲ್ಲಿರುವ ಈ ಮಚ್ಚು ಪಿಚ್ಚು ಒಂದು ನಿಗೂಢ ಮತ್ತು ಅದ್ಭುತ ಪ್ರಾಚೀನ ನಗರ. 15ನೇ ಶತಮಾನದಲ್ಲಿ ಇಂಕಾ ನಾಗರಿಕತೆಯವರು ಇದನ್ನು ನಿರ್ಮಿಸಿದರು ಎಂದು ನಂಬಲಾಗಿದೆ. ಇಲ್ಲಿ ಕಲ್ಲಿನಿಂದ ನಿರ್ಮಿಸಲಾದ ದೇವಾಲಯಗಳು, ಮನೆಗಳು, ಮೆಟ್ಟಿಲು ಪ್ರದೇಶಗಳು ಮತ್ತು ಕೃಷಿ ಭೂಮಿಗಳು ಕಂಡುಬರುತ್ತವೆ. ಎತ್ತರವಾದ ಪರ್ವತಗಳಿಂದ ಸುತ್ತುವರಿದಿರುವ ಮಚ್ಚು ಪಿಚ್ಚು ತನ್ನ ಅದ್ಭುತ ಪ್ರಕೃತಿ ಸೌಂದರ್ಯ ಮತ್ತು ಇಂಕಾಗಳ ನಿರ್ಮಾಣ ಕೌಶಲ್ಯಕ್ಕಾಗಿ ಪ್ರಸಿದ್ಧ. ಚಿಚೆನ್ ಇಟ್ಜಾ. ಮೆಕ್ಸಿಕೋದ ಯುಕಾಟನ್ ಪರ್ಯಾಯ ದ್ವೀಪದಲ್ಲಿರುವ ಚಿಚೆನ್ ಇಟ್ಜಾ ಪ್ರಾಚೀನ ಮಾಯಾ ನಾಗರಿಕತೆಯ ಪ್ರಮುಖ ನಗರಗಳಲ್ಲಿ ಒಂದು. ಇಲ್ಲಿನ ಅತ್ಯಂತ ಪ್ರಸಿದ್ಧ ಸ್ಮಾರಕವೆಂದರೆ ಎಲ್ ಕ್ಯಾಸ್ಟಿಲೋ ಎಂಬ ಬೃಹತ್ ಪಿರಮಿಡ್. ಮಾಯಾ ನಾಗರಿಕತೆಯ ವಾಸ್ತುಶಿಲ್ಪ, ಗಣಿತ, ಖಗೋಳಶಾಸ್ತ್ರ ಮತ್ತು ಇಂಜಿನಿಯರ್ ಜ್ಞಾನಕ್ಕೆ ಚಿಚೆನ್ ಇಟ್ಜಾ ಅತ್ಯುತ್ತಮ ಉದಾಹರಣೆ. ಕೊಲೋಸಿಯಂ. ಇಟಲಿಯ ರೋಮ್ ನಗರದ ಹೃದಯಭಾಗದಲ್ಲಿರುವ ಕೊಲೋಸಿಯಂ ಪ್ರಾಚೀನ ರೋಮ್ನ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದು. ಸುಮಾರು 2000 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ಬೃಹತ್ ಅಂಫಿಥಿಯೇಟರ್ನಲ್ಲಿ ಸಾವಿರಾರು ಪ್ರೇಕ್ಷಕರು ಕುಳಿತುಕೊಳ್ಳಬಹುದಾಗಿತ್ತು. ಇಲ್ಲಿ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಮತ್ತು ಗ್ಲಾಡಿಯೇಟರ್ಗಳ ಕಾಳಗಗಳು ನಡೆಯುತ್ತಿದ್ದವು. ಇಂದು ಕೊಲೋಸಿಯಂ ಪ್ರಾಚೀನ ರೋಮನ್ನರ ಅದ್ಭುತ ವಾಸ್ತುಶಿಲ್ಪ ಮತ್ತು ಇಂಜಿನಿಯರ್ ಸಾಮರ್ಥ್ಯಕ್ಕೆ ಸಾಕ್ಷಿ. ಇನ್ನು ಭಾರತದಲ್ಲಿರುವ ತಾಜ್ ಮಹಲ್. ಇದು ಕೊನೆಯದಾಗಿ ನಮ್ಮ ಹೆಮ್ಮೆಯ ತಾಜ್ ಮಹಲ್. ಭಾರತದ ಆಗ್ರಾದಲ್ಲಿರುವ ತಾಜ್ ಮಹಲ್ ಅನ್ನು ಮೊಘಲ್ ಚಕ್ರವರ್ತಿ ಶಹಜಾನ್ ಅವರು ತಮ್ಮ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥ ನಿರ್ಮಿಸಿದರು. ಮುಖ್ಯವಾಗಿ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ತಾಜ್ ಮಹಲ್ ತನ್ನ ಅದ್ಭುತ ಸೌಂದರ್ಯ, ಸಮಮಿತಿ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೆ ವಿಶ್ವ ಪ್ರಸಿದ್ಧ. ಇಂದು ತಾಜ್ ಮಹಲ್ ಭಾರತದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದು. ಪ್ರೀತಿ ಮತ್ತು ಸೌಂದರ್ಯದ ಸಂಕೇತವಾಗಿ ಗುರುತಿಸಲ್ಪಡುತ್ತಿದೆ. ಚೀನಾದ ಮಹಾಗೋಡೆಯಿಂದ ಹಿಡಿದು ಭಾರತದ ಸುಂದರ ತಾಜ್ ಮಹಲ್ ವರೆಗಿನ ಜಗತ್ತಿನ ಹೊಸ 7 ಅದ್ಭುತಗಳು ಮಾನವನ ಅದ್ಭುತ ಸೃಜನಶೀಲತೆ ಮತ್ತು ಸಾಧನೆಗೆ ಸಾಕ್ಷಿ. ಪ್ರತಿಯೊಂದು ಅದ್ಭುತಕ್ಕೂ ತನ್ನದೇ ಆದ ಇತಿಹಾಸ, ಸಂಸ್ಕೃತಿ, ವಾಸ್ತುಶಿಲ್ಪ ಮತ್ತು ವಿಶೇಷತೆ ಇದೆ. ಈ 7 ಅದ್ಭುತಗಳಲ್ಲಿ ನೀವು ಮೊದಲು ಯಾವ ಸ್ಥಳಕ್ಕೆ ಭೇಟಿ ನೀಡಲು ಬಯಸುತ್ತೀರಿ? ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿ ಮತ್ತು ವಿಶ್ವದ ಅದ್ಭುತಗಳ ಕುರಿತು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.